ರೆಡ್ಡಿ ಎಸ್ಟಿ ಸೋಮಶೇಖರ್ ಆತ್ಮಸಾಕ್ಷಿಗೆ ಮತ. ನಾನು ಆತ್ಮಸಾಕ್ಷಿ ಮತ ಹಾಕಿದ್ದೇನೆ. ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಮತ ಚಲಾಯಿಸಿದ್ದೀನಿ. ಕುಮಾರಸ್ವಾಮಿಗೆ ಆತ್ಮ ಇದೆಯಾ? ಅವ್ರಿಗೆ ಆತ್ಮನೇ ಇಲ್ವಲ್ಲ, ಅವ್ನ ಸಾಕ್ಷಿ ಇಲ್ಬೋದು. ಸಿಎಂ ಸಿದ್ದರಾಮಯ್ಯ ಕೇಳಿರೋ ಈ ಒಂದು ಮಾತು ಇದೀಗ ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ನಾಯಕರಿಗೆ ಅಸಲಿಗೆ ಆತ್ಮ ಇದೆಯಾ? ಆತ್ಮ ಇದ್ರೆ ತಾನೇ ಅವರಿಗೆ ಆತ್ಮಸಾಕ್ಷಿ ಇರೋದು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕುಟುಕಿದ್ದಾರೆ. ಹಾಗಾದ್ರೆ ಏನಿದು ಆತ್ಮಸಾಕ್ಷಿ ಮತ? ಯಾರೆಲ್ಲ ತಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೆಡಿಎಸ್ ತಮ್ಮ ಬಳಿ 45 ಶಾಸಕರ ಸಂಖ್ಯಾಬಲ ಇಲ್ಲದಿದ್ರು ಇವತ್ತು ರಾಜ್ಯಸಭಾ ಚುನಾವಣೆಗೆ ತಮ್ಮ ಅಭ್ಯರ್ಥಿಯನ್ನ ಹಾಕಿದ್ರು. ಜೊತೆಗೆ ಅಡ್ಡ ಮತದಾನವನ್ನೇ ಅಸ್ತ್ರವನ್ನಾಗಿಸಿಕೊಂಡಿದ್ರು ಕುಮಾರಸ್ವಾಮಿ. ಆದ್ರೆ ಇವರ ಅಡ್ಡ ಮತದಾನದ ಆಟ ನಡೀಲೇ ಇಲ್ಲ. ಯಾಕಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅದ್ಯಾವ ಪಕ್ಷೇತರ ಶಾಸಕರು ಮತ್ತು ಕಾಂಗ್ರೆಸ್ ನಾಯಕರ ಮೇಲೆ ನಂಬಿಕೆ ಇಟ್ಟಿದ್ರು ಅವರೆಲ್ಲ ಇವತ್ತು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕಿದ್ದಾರೆ. ಅದಕ್ಕೆ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಮತ್ತು ಕೆಆರ್ಪಿಪಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಈ ಮಾತುಗಳೇ ಸಾಕ್ಷಿ. ನಾನು ಆತ್ಮಸಾಕ್ಷಿ ಮತ ಹಾಕಿದ್ದೇನೆ. ಯಾರಿಗೆ ಮತ ತೋರಿಸಬೇಕು ಅಂತಿದೆ ಅವ್ರಿಗೆ ನಾನು ಯಾರಿಗೆ ಮತ ಹಾಕಿದ್ದೀನಿ ಅಂತ ಹೇಳಿ ಅವ್ರಿಗೆ ನಾನು ತೋರಿಸಿ ಬಾಕ್ಸ್ಗೆ ಹಾಕಿದ್ದೇನೆ. ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಮತ ಚಲಾಯಿಸಿದ್ದೀನಿ. ಆತ್ಮಸಾಕ್ಷಿ ಜನಾರ್ದನ್ ರೆಡ್ಡಿ ಆತ್ಮಕ್ಕೆ ಗೊತ್ತಿರುತ್ತೆ. ಕೇಳಿದ್ರಲ್ವ ಶಾಸಕ ಜನಾರ್ದನ್ ರೆಡ್ಡಿ ಮತ್ತು ಎಸ್.ಟಿ. ಸೋಮಶೇಖರ್ ಅವರ ಸ್ಮಾರ್ಟ್ ಆನ್ಸರ್ ಅನ್ನ. ಇವರಿಬ್ರು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕಿದ್ದಾರಂತೆ. ಹಾಗಾದ್ರೆ ಇವರು ಯಾರಿಗೆ ಮತ ಹಾಕಿದ್ರು? ಕಾಂಗ್ರೆಸ್ಗೆ ಮತ ಹಾಕಿದ್ರ ಇಲ್ಲ ಜೆಡಿಎಸ್ಗೆ ಮತ ಹಾಕಿದ್ರ ಅನ್ನೋ ಅನುಮಾನ ಕಾಡ್ತಿದೆ. ಆದ್ರೆ ಎಸ್.ಟಿ. ಸೋಮಶೇಖರ್ ಅವರು ಮಾತ್ರ ಪಕ್ಕ ಕಾಂಗ್ರೆಸ್ಗೆ ಮತ ಹಾಕಿರ್ತಾರೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಅದೇ ರೀತಿ ಜನಾರ್ದನ್ ರೆಡ್ಡಿ ಅವರನ್ನ ಇತ್ತೀಚೆಗೆ ಭೇಟಿಯಾಗಿದ್ದ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಮತ ಹಾಕಿ ಅಂತೇಳಿ ಮನವಿ ಮಾಡಿಕೊಂಡಿದ್ರು. ಹೀಗಾಗಿ ರೆಡ್ಡಿ ಕೊಟ್ಟ ಮಾತಿನಂತೆ ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆದುಕೊಂಡಿದ್ದಾರೆ ಎನ್ನಲಾಗ್ತಿದೆ. ಇನ್ನ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಕುಟುಕಿರು ಸಿಎಂ ಸಿದ್ದರಾಮಯ್ಯ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನಿಜವಾಗ್ಲೂ ಆತ್ಮಸಾಕ್ಷಿ ಇದೆಯಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಅವ್ರಿಗೆ ಆತ್ಮನೇ ಇಲ್ವಲ್ಲ, ಅವ್ನ ಸಾಕ್ಷಿ ಇಲ್ಬೋದು. ಜೆಡಿಎಸ್ ನವ್ರಿಗೆ ಆತ್ಮಸಾಕ್ಷಿ ಅನ್ನೋದು ಎಲ್ಲಿದೆ? ಅವರು ಆತ್ಮನೇ ಇಲ್ಲ. ಜೆಡಿ ಸೆಕ್ಯುಲರ್ ಅಂತ ಇಟ್ಕೊಂಡಿದ್ದಾರೆ. ಯಾರ ಜೊತೆ ಸೇರ್ಕೊಂಡಿರೋದು? ಮತ್ತೆ ಎಲ್ಲಿದೆ ಆತ್ಮ? ಎಲ್ಲಿದೆ ಆತ್ಮ? ಎಲ್ಲಿದೆ ಆತ್ಮ ಸಾಕ್ಷಿ? ಎಲ್ಲಿದೆ? ಹೀಗೆ ಜೆಡಿಎಸ್ಗೆ ಆತ್ಮವೇ ಇಲ್ಲ, ಇನ್ನ ಆತ್ಮಸಾಕ್ಷಿ ಎಲ್ಲಿಂದ ಬರುತ್ತೆ ಅಂತೇಳಿ ಪ್ರಶ್ನಿಸಿರೋ ಸಿಎಂ ಸಿದ್ದರಾಮಯ್ಯ ಈ ರಾಜ್ಯಸಭಾ ಎಲೆಕ್ಷನ್ ನಲ್ಲಿ ಜೆಡಿಎಸ್ಗೆ 45 ಮತಗಳು ಎಲ್ಲಿವೆ? ಅವರು ಅಡ್ಡ ಮತದಾನವನ್ನೇ ನೆಚ್ಚಿಕೊಂಡು ತಮ್ಮ ಅಭ್ಯರ್ಥಿಯನ್ನ ಅಕ್ಕಡಕ್ಕಿಳಿಸಿದ್ರು. ಹೀಗಾಗಿ ನಮ್ಮ ಶಾಸಕರೆಲ್ಲ ಒಟ್ಟಿಗೆ ಬಂದು ಮತ ಹಾಕಿದ್ವಿ. ನಮ್ಮ 3 ಅಭ್ಯರ್ಥಿಗಳು ಗೆದ್ದೆ ಗೆಲ್ತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಷ್ಟು ಮತಗಳು ಬೇಕೋ ಅಷ್ಟು ಮತಗಳಿಲ್ಲ. ಅವ್ರಿಗಿರುವೆ 19 ಮತಗಳು. ಅದರಿಂದ ನನ್ನ ಪ್ರಕಾರ ಅವರು ಕ್ಯಾಂಡಿಡೇಟ್ ಹಾಕಬೇಕಾಗಿರಲಿಲ್ಲ, ಆದರೂ ಹಾಕಿದ್ದಾರೆ. ನಾವು ನಮ್ಮ ಎಲ್ಲ MLAಗಳು ಕೂಡ ನಿಷ್ಠೆಯಿಂದ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕ್ತಾರೆ. ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾರೆ. JDSನವರು 5ನೇ ಅಭ್ಯರ್ಥಿ ಹಾಕೋದ್ರಿಂದ ನಾವೆಲ್ಲ ಒಟ್ಟಿಗೆ ಇದ್ದು ಬಂದು ವೋಟ್ ಹಾಕಬೇಕಾಗ್ತದೆ. ಯಾಕೆಂದರೆ ನಮಗೆ ನಮ್ಮ ವೋಟರ್ಸ್ಗಳಿಗೆ MLAಗಳಿಗೆ ಆಸೆ ಆಮಿಷಗಳು ತೋರಿಸೋದು, ಬೆದರಿಕೆ ಒಡ್ಡೋದು ಇವೆಲ್ಲ ಮಾಡ್ತಾ ಇದ್ವಿ. ಅದಕ್ಕೆ ಎಲ್ಲ ಒಟ್ಟಿಗೆ ಇರೋಣಪ್ಪ, ಒಟ್ಟಿಗೆ ಬಂದು ವೋಟ್ ಹಾಕೋಣ ಅಂತೇಳಿ ನಾವೆಲ್ಲ ಒಟ್ಟಿಗೆ ಬಂದು ವೋಟ್ ಹಾಕಿದ್ದೀವಿ. ಇನ್ನ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ರು. ಕಾಂಗ್ರೆಸ್ ನಾಯಕರು ನಮ್ಮ ಜೆಡಿಎಸ್ ಶಾಸಕರನ್ನ ಸೆಳೆಯಲು ಯತ್ನಿಸುತ್ತಿದ್ದಾರೆ ಅಂತೇಳಿ ಆರೋಪಿಸಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಖಡಕ್ ತಿರುಗೇಟು ಹೇಗಿತ್ತು ಗೊತ್ತಾ? ನಮಗೆ ಸಫಿಷಿಯೆಂಟ್ ವೋಟ್ ಇರುವಾಗ ಆಸೆ ಆಮಿಷ ಓಡಿಸ್ತಕ್ಕಂಥ ಪ್ರಮೇಯ ಎಲ್ಲಿ ಬರ್ತದೆ? ಈಗ ನಮಗೆ 135 + 1 136 ವೋಟ್ ಇದೆ. ಆಮೇಲೆ ಇಂಡಿಪೆಂಡೆನ್ಸ್ ಲತಾ ಪ್ರಕಾಶ್, ಮಲ್ಲಿಕಾರ್ಜುನ, ಆಮೇಲೆ ಪುಟ್ಟಣ್ಣಯ್ಯ, ದರ್ಶನ್ ಪುಟ್ಟಣ್ಣಯ್ಯ, ಆಮೇಲೆ ಪುಟ್ಟಸ್ವಾಮಿ ಗೌಡ, ಆಮೇಲೆ ಜನಾರ್ದನ್ ರೆಡ್ಡಿ, ಇಷ್ಟೆಲ್ಲ ಓಟ್ ಇದ್ದ ಮೇಲೆ ನಮಗೆ ಆಸೆ ಆಕಾಂಕ್ಷೆಗಳು ತೋರಿಸ್ಬೇಕನ್ನೋ ಪ್ರಮೇಯ ಇದೆ. ಆಸೆ ಆಮಿಷಗಳನ್ನು ತೋರಿಸ್ತಕ್ಕಂಥವ್ರು, ಬೆದರಿಕೆ ಓಡ್ತಕ್ಕಂಥವ್ರು JDSನವರು, ಬಿಜೆಪಿಯವರು. ಸಿದ್ದರಾಮಯ್ಯನವರ ಈ ಮಾತುಗಳನ್ನ ನೋಡಿದ್ರೆ ಪಕ್ಷೇತರ ಶಾಸಕರು ಸೇರಿದಂತೆ ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ಗೆ ಮತ ಹಾಕಿರೋದು ಪಕ್ಕಾ ಆಯ್ತು. ಹಾಗಾದ್ರೆ ತಮ್ಮ ಬಳಿ ಶಾಸಕರ ಬಲವೇ ಇಲ್ಲದಿರುವಾಗ ಜೆಡಿಎಸ್ ರಾಜ್ಯಸಭಾ ಎಲೆಕ್ಷನ್ಗೆ ತಮ್ಮ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಅಕ್ಕಡಕ್ಕಿಳಿಸಿದ್ದು ಎಷ್ಟು ಸರಿ? ಸಿಎಂ ಸಿದ್ದರಾಮಯ್ಯನವರು ಹೇಳಿದಂತೆ ಜೆಡಿಎಸ್ ನಾಯಕರಿಗೆ ಆತ್ಮವೂ ಇಲ್ಲ, ಆತ್ಮಸಾಕ್ಷಿಯೂ ಇಲ್ವಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.